ಗಾಯ್ಸ್, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ಹಲೋ. ಇವತ್ತು ನಾವು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಿದ್ದೀವಿ. ಒಂದು ಬೀಚ್ ಹತ್ರ ಹೋಗ್ತಿದ್ದೀವಿ. ಏನಿರುತ್ತೆ ಅಂತ ತೋರಿಸ್ತೀವಿ ಬನ್ನಿ. ಆ್ಯಕ್ಚುಲಿ ಅಲ್ಲಿ ಏನು ನೋಡೋಕೆ ಹೋಗ್ತಿದ್ದೀವೋ ಅಲ್ಲಿ ಇರುತ್ತಾ ಇಲ್ಲ ಅಂತಲೂ ಗೊತ್ತಿಲ್ಲ ನಮಗೆ. ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಇಟ್ಸ್ ಆಲ್ರೆಡಿ ಲೈಕ್ 10:45 ಇನ್ ದ ನೈಟ್ ಹಿಯರ್. ಸೊ ಇದು ರಾತ್ರಿ ಟೈಮೇ ನೋಡೋ ಅಂಥ ಜಾಗ. ಹೋಗ್ಬಿಟ್ಟು ತೋರಿಸ್ತೀವಿ ಏನಾದರೂ ಕಾಣಿಸಿದ್ರೆ. ಬನ್ನಿ ಹೋಗೋದ. ಓಕೆ, ಸಿ ಯು ಗೈಸ್ ದೇರ್. ಇವಾಗ ನಮ್ಮ ಫ್ರೆಂಡ್ಸ್ ಜೊತೆ ಕಾರಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ, ಫುಲ್ ಮೂನು. ಸೊ ಇವಾಗ ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ಕ್ಯಾಟ್ ವೈಕ್ ಬೀಚ್ಗೆ ಹೋಗ್ತಿದ್ದೀವಿ. ಅದು ಉತ್ತರಕ್ಕಿಂದ ಒಂದು 50 ಮಿನಿಟ್ಸ್ ದೂರ ಇದೆ ಕಾರಲ್ಲಿ. ಸೊ ಅಲ್ಲಿಗೆ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವೇನು ನೋಡೋಕೆ ಹೋಗ್ತಿದ್ದೀವಲ್ಲ ಅದನ್ನ ನೋಡೋಕ್ಕೆ ಫುಲ್ ಕಂಪ್ಲೀಟ್ ಡಾರ್ಕ್ ಆಗಿರಬೇಕು, ಯಾವ ಲೈಟ್ಸು ಇರಬಾರ್ದು. ಅದಕ್ಕೆ ನಾವು ಇವಾಗ ರಾತ್ರಿ ಟೈಮ್ ಹೊರಟಿದ್ದೀವಿ. ಸೊ ಮಧ್ಯರಾತ್ರಿ ಫುಲ್ ಕತ್ಲೆ ಇದ್ದಾಗ ಮಾತ್ರ ಕಾಣಿಸುತ್ತೆ ಅಂತ. ಅದು ಕಾಣಿಸುತ್ತೋ ಇಲ್ವೋ ಅಂತಲೂ ಆ್ಯಕ್ಚುಲಿ ಗ್ಯಾರಂಟಿ ಇಲ್ಲ, ಬಿಕಾಸ್ ಅದು ಕಾಣಿಸೋಕ್ಕೆ ಸೋ ಮೆನಿ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಹೋಗ್ಬಿಟ್ಟು ನೋಡಬೇಕು ಕಾಣಿಸುತ್ತೋ ಇಲ್ವೋ ಅಂತ. ನಮ್ಗೆ ಲಕ್ಕಿದ್ರೆ ಕಾಣಿಸುತ್ತೆ ಅನಿಸುತ್ತೆ. ಜಸ್ಟ್ ಇವಾಗ ತಾನೇ ಕ್ಯಾಟ್ ವೈಕ್ ಬೀಚ್ ಹತ್ರ ರೀಚ್ ಆದ್ವಿ, ಪಾರ್ಕಿಂಗ್ ಮಾಡಿದ್ವಿ. ಇವಾಗ ಜಸ್ಟ್ ಇಲ್ಲಿಂದ 5 ಮಿನಿಟ್ಸ್ ನಡ್ಕೊಂಡು ಹೋದರೆ ಬೀಚ್ ಸಿಗುತ್ತೆ. ಇಲ್ಲಿ ಸುತ್ತಮುತ್ತ ನೋಡ್ತಾ ಇರ್ಬೋದು, ಇನ್ನೂ ಜನ ಓಡಾಡ್ತಾ ಇದ್ದಾರೆ, ಕಾರ್ಸ್ ಓಡಾಡ್ತಾ ಇದೆ, ಜನಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ, ಸೈಕಲ್ಸ್ ಎಲ್ಲ ಹೋಗ್ತಾ ಇದೆ. ಸೊ ಏನೋ ಫುಲ್ ಖಾಲಿ ಥರ ಇಲ್ಲ. ಇವಾಗ ಆಲ್ಮೋಸ್ಟ್ ರಾತ್ರಿ 11:45 ಹತ್ತತ್ರ ಆಗಿದೆ, ಅಂದ್ರೂ ಜನ ಓಡಾಡ್ತಾ ಇದ್ದಾರೆ. ಇವತ್ತು ಮತ್ತು ಪ್ರೀವಿಯಸ್ 2 ಡೇಸು ಇಲ್ಲಿ ಯುರೋಪಲ್ಲಿ ಹೀಟ್ ವೇವ್ ಥರ ಇತ್ತು. ಆಲ್ಮೋಸ್ಟ್ 35 to 40 ಡಿಗ್ರೀಸ್ ಈ ಥರ ಎಲ್ಲ ಹೋಗಿತ್ತು ಟೆಂಪ್ರೇಚರು. ಅದನ್ನೇ ಇಲ್ಲಿ ವಾರ್ನಿಂಗ್ ಥರ ಹಾಕಿದ್ದಾರೆ. ಇವತ್ತೂ ಅಷ್ಟೇ ಫುಲ್ ಹೀಟ್ ವೇವ್ ಇತ್ತು. ಇವಾಗ ನಾವೇನು ನೋಡೋಕೆ ಹೋಗ್ತಿದ್ದೀವಲ್ಲ ಅದನ್ನ ನೋಡೋಕ್ಕೂ ಒನ್ ಆಫ್ ದ ಫ್ಯಾಕ್ಟರ್ಸು ಈ ಥರ ಫುಲ್ ಸನ್ಲೈಟು, ಫುಲ್ ಸನ್ನಿ ಆಗಿದ್ದರೆ ಮೋರ್ ಚಾನ್ಸಸ್ ಇರುತ್ತೆ ನೋಡೋಕ್ಕೆ. ಸೊ ಪ್ರೀವಿಯಸ್ 2 ಡೇಸಿಂದ ನೋಡ್ತಿದ್ದಾರೆ ಅಂತ ಎಲ್ಲ ಕಡೆ ಪೋಸ್ಟ್ ಹಾಕ್ತಿದ್ರು. ಸೊ ಮೇ ಬಿ ಇವತ್ತು ಇರ್ಬೋದೇನೋ, ನೋಡ್ಬೋದೇನೋ, ಬಿಕಾಸ್ ಇವತ್ತು ಹೀಟ್ ವೇವ್ ಇತ್ತಲ್ಲ ಅಂದ್ಕೊಂಡು ನಾವಿಲ್ಲಿ ಬೀಚ್ ಹತ್ರ ಬಂದ್ವಿ. ಫುಲ್ ಕತ್ಲೆ ಇದೆ. ಆ ಕಡೆ ಈ ಕಡೆ ಒಂದೊಂದು ರೆಸ್ಟೋರೆಂಟ್ಸ್ ಇದೆ, ಅದರದ್ದೇ ಲೈಟ್ಸ್ ಕಾಣಿಸ್ತಾ ಇರೋದು. ಪ್ಲಸ್ ಅದು ಬಿಟ್ಟು ಎಷ್ಟೊಂದು ಜನ ಇದ್ದಾರೆ. ಇಷ್ಟೊಂದು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರಾತ್ರಿಯಲ್ಲಿ. ಎಂತ ವೆಯ್ಟ್ ಮಾಡ್ತಾ ಇದೆಯಾ ಹೇಳು. ನೀನ್ ಕರ್ಕೊಂಬಂದಿದ್ಯಾ ಅಂತ ಬಂದೆ. ಏನೋ ಕಾಣ್ ತೋರಿಸ್ತೀನಿ ಅಂತ ಏನೋ ಕಾಣಿಸ್ತಾ ಇಲ್ಲ. ಸಿಹಿ ಬಿಟ್ಟು Guys, we're waiting for that bioluminescence. ಏನು ಇಲ್ಲ guys, ಇನ್ನು 12:15 ಆಗಿದೆ. 12:30 we are waiting for darkest hour to see that bioluminescence. ಇಲ್ಲಿ ನೋಡಿ, ಒಂದು ಫ್ರೆಂಡ್ಸ್ ಗ್ರೂಪು ಈ ಸುಸುರು ಬತ್ತಿ ಬರುತ್ತಲ್ಲ ಅದನ್ನ ಇಟ್ಕೊಂಡು ಈ ಮಧ್ಯರಾತ್ರಿ ಏನೋ ಎಂಜಾಯ್ ಮಾಡ್ತಿದ್ದಾರೆ. ಅದೇ ಥರ ಎಷ್ಟೊಂದು ಫ್ರೆಂಡ್ಸ್ ಗ್ರೂಪ್ ಬಂದಿದ್ದಾರೆ. ಅವರು ಕ್ಯಾಂಪ್ ಫೈರ್, ಬಾನ್ ಫೈರ್ ಎಲ್ಲ ಹಾಕ್ಕೊಂಡು ಮಜಾ ಮಾಡ್ತಿದ್ದಾರೆ ಬೀಚಲ್ಲಿ. ವೈಬ್ಸ್ ಚೆನ್ನಾಗಿದೆ ಈ ಬೀಚಲ್ಲಿ. ನಾವು ಏನಾದ್ರು ತಿನ್ನೋಕ್ಕೆ ಸಿಗುತ್ತಾ ಅಂತ ಕೇಳೋಣ ಅಂತ ರೆಸ್ಟೋರೆಂಟ್ ಹತ್ರ ಹೋಗ್ತಾಯಿದ್ವಿ. ಈ ಥರ ಇಬ್ಬರು ಆ ಗ್ರೂಪ್ ಆಫ್ ಫ್ರೆಂಡ್ಸಲ್ಲಿ ಸಿಕ್ಕಿದ್ರು. ನಿಮಗೂ ಸುಸುರು ಬತ್ತಿ ಬೇಕಾ ಅಂತ ಕೇಳ್ಬಿಟ್ಟು ತೊಗೊಳ್ಳಿ, ಎಂಜಾಯ್ ಮಾಡಿ ಅಂತ ಕೊಟ್ಬಿಟ್ಟು ಹೋದರು. ರೆಸ್ಟೋರೆಂಟು ಕ್ಲೋಸ್ ಆಗಿಬಿಟ್ಟಿತ್ತು. ಮತ್ತು ನಾವು ಅರೌಂಡ್ 12:45ವರೆಗೂ ವೆಯ್ಟ್ ಮಾಡಿದ್ವಿ, ಏನಾದರೂ ಬಯೋಲುಮಿನೆಸೆನ್ಸ್ ಕಾಣಿಸುತ್ತಾ ಅಂತ. ಏನೂ ಕಾಣಿಸಿಲ್ಲ. ಫೇಸ್ಬುಕ್ಕಲ್ಲಿ ಒಂದು ಗ್ರೂಪ್ ಇದೆ, ಝೇಫಾಂಗ್ ಅಲರ್ಟ್ ಅಂದ್ಬಿಟ್ಟು. ಝೇಫಾಂಗ್ ಅಂದರೆ ಡಚ್ಚಲ್ಲಿ ಬಯೋಲುಮಿನೆಸೆನ್ಸ್ ಅಂತ. ಅದರಲ್ಲಿ ಜಸ್ಟ್ 20 ಮಿನಿಟ್ಸ್ ಹಿಂದೆ ಯಾರೋ ಶೇವಿನಿಂಗನ್ ಬೀಚಲ್ಲಿ ಸ್ಪಾಟ್ ಮಾಡಿದ್ದಾರೆ ಅಂತ ಹೇಳಿದರು. ಸೊ ಓಕೆ, ಶೇವಿನಿಂಗನ್ಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಡೆನ್ ಹಾಗೆ ಕಾರಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋಗೋಕ್ಕೆ ಅರೌಂಡ್ 30 ಮಿನಿಟ್ಸ್ ಆಗುತ್ತೆ. ಸೊ ನೋಡೋದಾ ಅಲ್ಲಿ ಕಾಣಿಸುತ್ತಾ ಇಲ್ವಾ ಅಂತ. ಜಸ್ಟ್ ನಾವು ಇವಾಗ ತಾನೇ ಡೆನ್ ಹಾಗೆ ಬಂದು ಶೇವಿನಿಂಗನ್ ಬೀಚ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ಸ್ ಆಲ್ಮೋಸ್ಟ್ 1:40 ಗೈಸ್. ಇಲ್ಲೂ ಒಂದು ರೆಸ್ಟೋರೆಂಟಲ್ಲಿ ಫುಲ್ ಪಾರ್ಟಿ ವೈಬ್ಸ್ ಬರ್ತಾ ಇದೆ. ಎಲ್ಲ ಮ್ಯೂಸಿಕ್ ಹಾಕ್ಕೊಂಡು ಜನ ಡ್ಯಾನ್ಸ್ ಮಾಡಿಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ. ನಾವಿವಾಗ ಬೀಚ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಪಿಜ್ಜಾ ಪ್ಲೇಸ್ ಓಪನ್ ಇತ್ತು, ಸೊ ತಿನ್ನೋದ ಅಂತ ಬಂದ್ವಿ. ಇದನ್ನ ನೋಡಿ, ಮಧ್ಯರಾತ್ರಿ ಈ ಬೀಚ್ ಸ್ಯಾಂಡ್ ಏನಿರುತ್ತಲ್ಲ ಅದ್ರದ್ದು ಕ್ಲೀನಿಂಗ್ ನಡೀತಾ ಇದೆ. ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಒಂದು 3-4 ಟ್ರಕ್ ಇದೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆ. ಅವಾಗಿಂದ ಓಡಾಡಿಕೊಂಡು ಈ ಸ್ಯಾಂಡ್ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ತಾ ಇದೆ. ಅಂದರೆ ಏನಾದರೂ ಗಲೀಜಿದ್ರೆ, ಟ್ರ್ಯಾಶ್ ಯಾರಾದರೂ ಹಾಕಿದರೆ ಎಲ್ಲ ಫುಲ್ ಕ್ಲೀನಿಂಗು. ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು ಬೀಚ್ ಕ್ಲೀನಿಂಗು, ಅದು ಮಧ್ಯರಾತ್ರಿಯಲ್ಲಿ
ಫುಲ್ ಫ್ಯಾಸಿನೇಟ್ ಆಗಿಬಿಟ್ಟಿದ್ದೀನಿ. ಆ ಬಯೋಲುಮಿನೆಸೆನ್ಸ್ನ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ, ಇದನ್ನ ನೋಡ್ಬಿಟ್ಟಂತೂ ಫುಲ್ ಖುಷಿ ಆಗೋಯ್ತು ನನಗೆ. ಅಟ್ಲೀಸ್ಟ್ ಸಮಥಿಂಗ್ ನ್ಯೂ ನೋಡಿದೆ ಅಂದ್ಬಿಟ್ಟು. ಆ್ಯಂಡ್ ಇಷ್ಟೊಂದೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾರಾ ಅಂತ ನೋಡ್ಬಿಟ್ಟು ಫುಲ್ ಖುಷಿ ಆಗ್ತಿದೆ. ಶೇವಿನಿಂಗನ್ ಬೀಚಲ್ಲೂ ಕಾಣಿಸಿಲ್ಲ. ಇನ್ನೇನು ಮನೆಗೆ ಹೋಗೋಣ ಅಂತ ಅನ್ಕೊತಾ ಇದ್ವಿ. ಅಷ್ಟೊತ್ತಲ್ಲಿ ಒಂದು ಸತಿ ಫೇಸ್ಬುಕ್ ಗ್ರೂಪ್ ನೋಡ್ಬಿಡೋದ ಅಂತ ನೋಡಿದ್ವಿ. ಅದರಲ್ಲಿ ಯಾರೋ ಒಬ್ಬರು ಪುಣ್ಯಾತ್ಮರು ಎಕ್ಸಾಕ್ಟ್ ಲೊಕೇಶನ್ ಹಾಕಿದ್ರು. ಅದು ಶೇವಿನಿಂಗನ್ ಬೀಚಲ್ಲೇ, ಬಟ್ 2 ಕಿಲೋಮೀಟರ್ಸ್ ದೂರ ಇತ್ತು ನಾವಿದ್ದಿದ್ದ ಕಡೆಯಿಂದ. ಅಲ್ಲಿ ನೋಡಿದ್ದಾರೆ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗೋದ ಅಂತ ಇವಾಗ ಹೋಗ್ತಾ ಇದ್ದೀವಿ. ಗಾಯ್ಸ್ ಫೈನಲಿ ಬಯೋಲುಮಿನೆಸೆನ್ಸ್ ಕಾಣಿಸ್ತಾ ಇದೆ ಆಫ್ಟರ್ ಸೋ ಮಚ್ ಟೈಮ್. 12:30ಇಂದ ವೆಯ್ಟ್ ಮಾಡ್ತಾನೇ ಇದ್ವಿ. ಇವಾಗ ಐ ಥಿಂಕ್ ಅರೌಂಡ್ 3:30 ಆಗಿದೆ ಅನಿಸುತ್ತೆ. ಇವಾಗ ಕಾಣಿಸ್ತಾ ಇದೆ. ಹೆಂಗೋ ಒಂದು ಇನ್ನೇನು ಮನೆಗೆ ಹೊರಡಬೇಕು ಅಂತ ಅನ್ನೋ ಟೈಮಲ್ಲಿ ಲಾಸ್ಟ್ ಮಿನಿಟಲ್ಲಿ ಓಕೆ ಇದೊಂದು ನೋಡ್ಬಿಡೋದ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ವೀಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ ನಾನು. ವೀಡಿಯೋದಲ್ಲಿ ಫುಲ್ ಕಾಣಿಸಲ್ಲ, ಬಟ್ ಎದುರುಗಡೆ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಥರ ಇವಾಗ ಫೋಟೋಸು ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಈ ಥರ ಬಯೋಲುಮಿನೆಸೆನ್ಸು ಬ್ಲೂ ಕಲರ್ ಫ್ಲೋರೆಸೆಂಟ್ ಥರ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ. ಈ ಬಯೋಲುಮಿನೆಸೆನ್ಸ್ ಏನಿದೆಯಲ್ಲ ಅದೆಲ್ಲ ಚಿಕ್ಕ ಚಿಕ್ಕ ಆರ್ಗ್ಯಾನಿಸಮ್ಸು ಈ ಥರ ಓಷನಲ್ಲಿ ಇರುತ್ತೆ. ಯಾವಾಗ ಫುಲ್ಲು ಸನ್ನಿ ಇರುತ್ತಲ್ಲ ಆ ಸನ್ಲೈಟೆಲ್ಲ ಫುಲ್ ಅಬ್ಸರ್ವ್ ಮಾಡಿಕೊಂಡು ಒಂಥರ ಮಲ್ಟಿಪ್ಲೈ ಥರ ಆಗುತ್ತೆ. ಫುಲ್ ಸನ್ನಿ ಇದ್ರೂ ಅದು ಕಾಣಿಸ್ತಾರೆ ಇರ್ಬೋದೇನೋ, ಬಟ್ ಸನ್ಲೈಟು ಹೆಲ್ಪ್ ಮಾಡುತ್ತೆ ಇದನ್ನ ರಾತ್ರಿ ಟೈಮು ಕಾಣಿಸೋ ಥರ ಮಾಡೋಕ್ಕೆ. ಮತ್ತು ಇನ್ನೊಂದು ಏನಂದರೆ ರಾತ್ರಿ ಫುಲ್ ಡಾರ್ಕ್ ಆಗಿರಬೇಕು. ಈ ಫೋಟೋ ಎಲ್ಲ ನೋಡಿದರೆ ನೀವು ಅನ್ಕೊತಾ ಇರ್ಬೋದು ಇದೇನು ಲೈಟ್ ಆಗಿದೆಯಲ್ಲ ಡಾರ್ಕ್ ಥರ ಇಲ್ಲ ಅಂತ, ಬಟ್ ಆ್ಯಕ್ಚುಲಾಗಿ ಫುಲ್ ಡಾರ್ಕಾಗೇ ಇತ್ತು. ಈ ಫೋಟೋ ತೆಗಿಬೇಕಾದ್ರೆ ಮಾತ್ರ ಫೋನ್ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಈ ಥರ ತೆಗಿಯೋ ಥರ ಈ ಥರ ಬ್ರೈಟಾಗಿ ಬರೋ ಥರ ತೆಗೆದಿರೋದು. ಬಟ್ ಆ್ಯಕ್ಚುಲಾಗಿ ಅಲ್ಲಿ ಫುಲ್ ಅಂದರೆ ಫುಲ್ ಡಾರ್ಕ್ ಆಗಿರುತ್ತೆ, ಏನೂ ಕಾಣಿಸಲ್ಲ, ಫುಲ್ ಕತ್ಲೆ ಇರುತ್ತೆ. ಸೊ ಬೆಳಗ್ಗೆ ಫುಲ್ ಸನ್ಲೈಟ್ ಇರಬೇಕು, ರಾತ್ರಿ ಫುಲ್ ಅಂದರೆ ಫುಲ್ ಕತ್ಲೆ ಇರಬೇಕು. ಮತ್ತು ಈ ಬಯೋಲುಮಿನೆಸೆನ್ಸ್ ಆರ್ಗ್ಯಾನಿಸಮ್ಸ್ ಏನಿದೆಯಲ್ಲ ಅದ್ರ ಕ್ವಾಂಟಿಟಿ ತುಂಬ ಜಾಸ್ತಿ ಇರಬೇಕು. ಒಂಥರ ಅದ್ರ ಕಾನ್ಸಂಟ್ರೇಷನ್ನು ತುಂಬ ಜಾಸ್ತಿ ಇರಬೇಕು ಒಂದು ಏರಿಯಾದಲ್ಲಿ, ಆವಾಗಲೇ ಈ ಥರ ಅದು ಬರೋದು. ಅದು ಬಿಟ್ಟು ಈ ಓಷನ್ ವೇವ್ಸ್ ಏನಿದೆ ಅಲ್ಲ ಅದನ್ನು ಕೂಡ ಫುಲ್ಲು ಕಾಮ್ ಆಗಿರಬೇಕು. ಹಾರ್ಶ್ ವೇವ್ಸ್ ಎಲ್ಲ ಇದ್ರೇನು ಕಾಣಿಸಲ್ಲ. ಸೊ ನಾವು ಫಸ್ಟು ಕ್ಯಾಟ್ವೈಕ್ ಬೀಚ್ ಹೋಗಿದ್ವಲ್ಲ ಅಲ್ಲೂ ಸ್ವಲ್ಪ ಹಾರ್ಶ್ ವೇವ್ಸೇ ಇತ್ತು. ಮತ್ತು ಫಸ್ಟು ಶೇವಿನಿಂಗನ್ ಬೀಚ್ಗೆ ಹೋಗಿದ್ವಲ್ಲ ಅಲ್ಲೂ ಹಾರ್ಶ್ ವೇವ್ ಇತ್ತು. ಇವಾಗ ಯಾವ ಲೊಕೇಶನ್ಗೆ ಬಂದ್ವಿ ಅದು ಒಂಥರ ಬ್ಯಾಕ್ ವಾಟರ್ಸ್ ಥರ ಇತ್ತು. ಶೇವಿನಿಂಗನ್ ಬೀಚ್ ಹತ್ರನೇ ಅದ್ರದ್ದು ಬ್ಯಾಕ್ ವಾಟರ್ಸ್ ಥರ ಇತ್ತು. ಅಲ್ಲಿ ಫುಲ್ ಕಾಮ್ ಆಗಿತ್ತು ಓಷನ್ನು, ಅದರಿಂದ ಇದು ಕಾಣಿಸ್ತಾ ಇದೆ. ಮತ್ತು ಅದು ಯಾವಾಗ ಕಾಣಿಸುತ್ತೆ ಅಂದರೆ ಒಂದು ಸ್ವಲ್ಪ ವೇವ್ಸ್ ಬಂದಾಗ, ಇಲ್ಲ ವೇವ್ಸ್ ಎಂತಕ್ಕಾದರೂ ಹೊಡೆದಾಗ, ಇಲ್ಲ ನಾವು ನಡೆದಾಡಿದಾಗ, ಇಲ್ಲ ಕೈಯಲ್ಲಿ ಏನಾದರೂ ಆ ವಾಟರ್ನ ಒಂಚೂರು ಮೂವ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಅದಕ್ಕೆ ಡಿಸ್ಟರ್ಬ್ ಆದಾಗ ಅದು ಗ್ಲೋ ಆಗುತ್ತೆ. ಇದನ್ನು ನೋಡೋಕ್ಕಂತನೂ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಎಲ್ಲರೂ ಫುಲ್ ಮಜಾ ಮಾಡ್ತಾಯಿದ್ದಾರೆ, ಬಿದ್ದು ಒದ್ದಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಆಟ ಆಡ್ತಾ ಇದ್ದಾರೆ. ಎಲ್ಲ ಚಿಕ್ಕ ಮಕ್ಳ ಥರ ಆಗ್ಬಿಟ್ಟಿದ್ದಾರೆ ಫುಲ್ಲು ಆಟ ಆಡಿಕೊಂಡು. ಆ ಕ್ಯಾಟ್ವೈಕ್ ಬೀಚಲ್ಲೂ ಎಷ್ಟೊಂದು ಜನ ಬಂದಿದ್ರು ನೋಡೋಕ್ಕೆ, ಬಟ್ ಅಲ್ಲಿ ಕಾಣಿಸಿರ್ಲಿಲ್ಲ. ಇಲ್ಲಿ ಶೇವಿನಿಂಗನ್ ಬ್ಯಾಕ್ ವಾಟರ್ಸ್ ಹತ್ರ ಫುಲ್ಲು ಕಾಣಿಸ್ತಾ ಇದೆ. ನಾವು ಅಷ್ಟೇ ನೋಡಿ ಇಲ್ಲಿ ಫುಲ್ಲು ಆಟ ಆಡ್ಕೊಂಡು ಮಕ್ಳ ಥರ ಮಜಾ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ನಾವು ಮುಂಚೆ ಇದ್ರದ್ದು ಫೋಟೋಸ್ ಎಲ್ಲ ನೋಡಿಬಿಟ್ಟು ಆನ್ಲೈನು ಮೋಸ್ಟ್ಲಿ ಫೇಕ್ ಅನಿಸುತ್ತೆ, ಇಲ್ಲ ಎಡಿಟೆಡ್ ಇರ್ಬೋದು, ಏನೋ ಸ್ವಲ್ಪ ಕಾಣಿಸೋದನ್ನ ಫುಲ್ ಆನ್ ಎಡಿಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅಂತ ಅನ್ಕೊತಾ ಇದ್ವಿ. ಬಟ್ ಆ್ಯಕ್ಚುಲಿ ಅಲ್ಲಿ ನಾವು ಹೋಗಿ ನೋಡಿದಾಗ ನಿಜವಾಗ್ಲೂ ರಿಯಲಿ ಅದು ಹಾಗೆ ಇದೆ. ಎಸ್ಪೆಷಲಿ ಫೋಟೋ ವೀಡಿಯೋಸ್ಗಿಂತ ಇನ್ನೂ ಜಾಸ್ತಿ ಕಾಣಿಸುತ್ತೆ ಅಲ್ಲಿ. ಮತ್ತು ಇನ್ನೂ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿರುತ್ತೆ. ಸೊ ಫೋಟೋಸ್ ವೀಡಿಯೋಸಲ್ಲಿ ಸ್ವಲ್ಪ ಕಾಣಿಸ್ತಾ ಇರ್ಬೋದು, ಬಟ್ ಎದುರುಗಡೆ ಅಂತೂ ತುಂಬ ಬ್ರೈಟಾಗಿ ಗ್ಲೋಯಿಂಗ್ ಆಗಿ ಬ್ಲೂ ಆಗಿ ಸಖತ್ತಾಗಿ ಕಾಣಿಸುತ್ತೆ. ಈ ಥರನೂ ಐ ಥಿಂಕ್ ಎಷ್ಟೊಂದು ಕಡೆ ಇದೆ ಆಲ್ ಓವರ್ ದ ವರ್ಲ್ಡು. ಸೊ ನಿಮ್ಮ ಸಿಟಿಯಲ್ಲಿ ಇಲ್ಲ ನಿಮ್ಮ ಊರಲ್ಲಿ ಎಲ್ಲಾದರೂ ಈ ಥರ ನೀವು ನೋಡಿರ್ತೀರಾ, ಇಲ್ಲ ನಿಮ್ಗೆ ಗೊತ್ತಾ ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನಾವಿಲ್ಲಿ ನೆದರ್ಲ್ಯಾಂಡ್ ಶೇವಿನಿಂಗನ್ ಬೀಚ್ ಹತ್ರ ನೋಡಿದ್ವಿ. ನಾವು ಇಲ್ಲಿ ಒಂದು ಐ ಥಿಂಕ್ ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊತಾ ಇದ್ವಿ. ಬೆಳಗ್ಗೆ ಎಲ್ಲ ಈ ವಾಟರ್ಸ್ ಹತ್ರ ಎಲ್ಲ ಹೋದರೆ ಹೋಗ್ಬೇಕು ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಇಲ್ಲಿ ರಾತ್ರಿ ಏನೂ ಕಾಣಿಸ್ತಾ ಇರಲಿಲ್ಲ ವಾಟ್ರಲ್ಲಿ ಏನಿದೆ ಅಂತ ಎಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ತಾಯಿದ್ದೀವಿ. ನೀವು ಈ ಥರ ಏನಾದರೂ ನೋಡಿದ್ದೀರಾ ಕಮೆಂಟ್ ಮಾಡಿ. ನಿಮ್ಮ ಊರಲ್ಲಿರ್ಬೋದು ಇಲ್ಲ ಬೇರೆ ಕಡೆ ಇರ್ಬೋದು, ಬಿಕಾಸ್ ಆಲ್ ಓವರ್ ದ ವರ್ಲ್ಡ್ ಇದು ಕಾಣಿಸುತ್ತೆ, ಎಷ್ಟೊಂದು ಬೀಚಸಲ್ಲಿ ಇರುತ್ತೆ. ಸೊ ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ನೋಡಬೇಕಂತ ಇದ್ದರೆ ಈ ಥರ ನೆದರ್ಲ್ಯಾಂಡ್ಸಲ್ಲಿದ್ದರೆ ಝೀಫಾಂಗ್ ಅಲರ್ಟ್ ಅಂತ ಒಂದು ಫೇಸ್ಬುಕ್ ಗ್ರೂಪ್ ಇರುತ್ತೆ. ಆ ಗ್ರೂಪಲ್ಲಿ ನೀವು ಜಾಯ್ನ್ ಆದರೆ ಅಲ್ಲಿ ಯಾವಾಗೂ ಯಾರಾದರೂ ಪೋಸ್ಟ್ ಮಾಡ್ತಾನೆ ಇರ್ತಾರೆ, ಈ ಥರ ಇಲ್ಲಿ ಕಾಣಿಸ್ತು ಅಲ್ಲಿ ಕಾಣಿಸ್ತು ಅಂದ್ಬಿಟ್ಟು. ಸೊ ನಿಮಗೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಆಸೆ ಇದ್ದರೆ. ಇವಾಗ ಮನೆಗೆ ಹೊರಡೋಣ ಅಂತ ಹೋಗ್ತಿದ್ದೀವಿ. ಮನೆಗೆ ಹೋಗೋಷ್ಟರಲ್ಲಿ 5 AM ಆಗುತ್ತೆ. ಮನೆ ಬಿಟ್ಟಾಗ 10:30 10:45 ಆಗಿತ್ತು. ಸೊ ಫುಲ್ ನೈಟ್ ಎಚ್ಚರ ಇದ್ದು ನೋಡಿದ್ವಿ. ಇಟ್ ವಾಸ್ ವೆರಿ ಮಚ್ ವರ್ತ್ ಇಟ್.
ಇವತ್ತಿನ ವ್ಲಾಗಿಗೆ ಇಷ್ಟೇ. ನಮ್ಮ ವ್ಲಾಗ್ಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.